ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ. ರೀ, ಯಾಕೆ ಮುಂದಕ್ಕೆ ಆಡಿ ಏನು ಅಂತ ಗೊತ್ತಿಲ್ವಾ? ಅಲ್ಲೇನೆ ತಿರುಗ್ತಾ ಇದ್ದೀರಾ ಆಕಾಶದಿಂದ ಧರೆಗಿಳಿದರಂಬೆ ಅಂತನ. ಓ ಪುಷ್ಪ, ಯಾವಾಗ ಬಂದೆ? ನೀವು ಯಾವ್ದೋ ಗ್ಯಾನ್ದಲ್ಲಿ ಹಾಡು ಹೇಳ್ಕೊಂಡು ಕುತ್ಕೊಂಡಿದ್ರಲ್ಲ, ಆವಾಗ್ಲೇ ಬಂದೆ. ಏನ್ ಸಮಾಚಾರ? ಇಷ್ಟೊಂದು ಖುಷಿ ಆಗಿದ್ದೀರಾ? ಯಾರ ಮೇಲೆ ಹಾಡು ಹೇಳ್ತಾ ಇದ್ರಿ? ಯಾರ ಮೇಲೆ ಹೇಳಿ? ನಿನ್ನ ಮೇಲೇನೆ. ನೀನೇ ತಾನೇ ನನಗೆ ರಂಬೆ, ಊರ್ವಶಿ, ಮೇನಕೆ ಎಲ್ಲನ. ಎಲ್ಕೋಗಿದ್ದೆ ನೀನು? ನಾನು ಇಲ್ಲೇ ಎಲ್ಲ ಹೋಗಿದ್ದೆ ಕಣ್ರಿ. ಹೌದಾ, ಸರಿ ಬಾ ಕೂತ್ಕ ಬಾ. ಪರವಾಗಿಲ್ಲ, ಹೇಳಿ. ಉಕ್ಕಳೆ ಪುಷ್ಪ, ಏನು ಆಗಲ್ಲ. ರೀ, ಏನೋ ಒಂದು ಕೇಳ್ತೀನಿ. ನಿಮ್ ಮಲ್ಲಿ ಅಕ್ಕನ ಮದ್ವೆ ಚೆನ್ನಾಗಾಯ್ತು ಅವಾಗ ಮದ್ವೆ ಮಾಡಿದಾಗ? ಈಗ ಚೆನ್ನಾಗಿರುತ್ತೆ. ಯಾಕೆ? ಯಾಕೂ ಇಲ್ಲ, ನಿಮ್ ಮಲ್ಲಿ ಅಕ್ಕನ ಮದ್ವೆಯಲ್ಲಿ ನೀವು ಇರ್ಲಿಲ್ವಾ? ಇಲ್ಲ ಪುಷ್ಪ, ನಾನು ಅವಾಗ ಈ ನಮ್ಮಮ್ಮಯ್ಯ ನಮ್ಮಪ್ಪಯ್ಯ ನನ್ನ ಹುಡ್ಕಾಡ್ತಿದ್ರು. ಇನ್ನೂನು ಅವಾಗ ನಮ್ಮಲ್ಲಿ ಅಕ್ಕನ ಮದುವೆ ಆದಾಗ ನಾನು ಈ ಮನೇಲಿ ಇರಲಿಲ್ಲ, ಎಲ್ಲೋ ದೇವಸ್ಥಾನದಲ್ಲಿ ಅಲ್ಲಿತ್ತಿದ್ದೆ. ಯಾಕೆ ಅಂದರೆ ನನಗೆ ಒಂಥರ ಬುದ್ಧಿ ಭ್ರಮಣೆ ಆದಂಗಾಗಿತ್ತು. ಮತ್ತೆ ನಮ್ಮಮ್ಮಯ್ಯರು ನನ್ನ ಇಲ್ಲಿ ಕರ್ಕೊಂಬಂದು ಆಮೇಲೆ ಏನೋ ಆಗಿ ಒಟ್ನಲ್ಲಿ ಅಲೆದೆಲ್ಲ ನೆನಪಾಗಿ ಹಿಂಗಿದ್ದೀನಿ. ಮಲ್ಲಿ ಅಕ್ಕನ ಮದುವೆ ಹೆಂಗಾಯ್ತೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಒಳ್ಳೆ ಮನೆ ಸೇರಿದಾಳೆ. ನಮ್ಮ ಮಾವನೂ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ. ಹೆಂಗೋ ನಮ್ಮ ಅಕ್ಕ ಅದೃಷ್ಟ ಮಾಡ್ಯಾಳೆ ಬಿಡು. ಯಾಕೆ ಇವಾಗ ನಮ್ಮ ಅಕ್ಕನ ಮದುವೆ ವಿಷಯ ಇವಾಗ? ಏನೂ ಇಲ್ಲ. ಅಲ್ಲ, ನೀವು ಒಂದು ಯೋಚನೆ ಮಾಡಿದ್ದೀರಾ? ಏನು? ಏನೂ ಇಲ್ಲ. ನಿಮ್ಮಮ್ಮಯ್ಯ ನಿಮ್ಮ ಅಪ್ಪಯ್ಯರು ನೋಡಿದ್ರೆ ಬಡವರು, ಇಂಥ ಮನೆಗಿದ್ದಾರೆ, ಚಿಕ್ಕಮ್ಮಿಗೆ ಗುಡಿಸ್ಲಿದ್ದಂಗೆನೆ ಈ ಮನೇನು ಅಂತ ಅನ್ಕೊಳ್ರಿ. ಆದ್ರೆ ನಿಮ್ಮ ಮಾವರು ಅಷ್ಟು ದೊಡ್ಡ ಶ್ರೀಮಂತ, ಊರಿಗೆ ದೊಡ್ಡ ಸಾಹುಕಾರರು ಮಗ ಆಗಿ ನಿಮ್ಮ ಅಕ್ಕನ ಮದ್ವೆ ಆಗಿದ್ದಾರೆ ಅಂದ್ರೆ ಆಶ್ಚರ್ಯ ಪಡುವಂತ ವಿಷಯ ಅಲ್ವಾ? ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ನೀವು? ಹೌದಲ್ವಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ ಪುಷ್ಪ. ನಮ್ಮ ಅಕ್ಕನ ಮದುವೆ ಹೆಂಗಾಯ್ತು, ನಮ್ಮ ಅಕ್ಕ ಸಾಹುಕಾರರ ಮನೆ ಸೊಸೆ ಹೆಂಗಾದ್ಲು, ಅದೇನು ನನಗೆ ಗೊತ್ತಿಲ್ಲ. ನಮ್ಮಮ್ಮಯ್ಯ ನಮ್ಮ ಅಪ್ಪಯ್ಯನ ಕೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಹೋಗ್ಲಿ ಬಿಡು, ಈಗ ಯಾಕೆ ಆ ವಿಷಯ ಎಲ್ಲನ? ಹೆಂಗ ಒಟ್ಟಿನಲ್ಲಿ ಒಳ್ಳೆ ಮನೆ ಸೇರವಳಲ್ಲ ನಮ್ಮ ಅಕ್ಕ. ಅಯ್ಯೋ, ಯಾಕೆ ಅಂದ್ರೆ ತಿಳ್ಕೊಂಡಿರ್ಬೇಕನ್ರಿ, ತಿಳ್ಕೊಂಡಿರ್ಬೇಕು. ಈಗ ತಿಳ್ಕೊಳಕ್ಕೆ ಏನ ಅಂತದ್ದು? ಅಲ್ಲ, ಪದೇ ಪದೇ ನಿಮ್ಮಮ್ಮ ನಮ್ಮಲ್ಲಿ ನೋಡಿ ಕಲ್ತ್ಕೊ ಅಂತ ನನಗೂ ಹೇಳ್ತಾ ಇರ್ತಾರೆ, ನಿಮ್ಗೂ ಅವಾಗ ಹೇಳ್ತಾ ಇರ್ತಾರೆ. ನಿಮ್ಮ ಅಕ್ಕ ನೋಡು ಹೆಂಗೆ ಕೆಲಸ ಎಲ್ಲ ಮಾಡ್ತಿದ್ಲು ಮುಂಚೆ, ಈಗ್ಲೂ ಅಲ್ಲಿ ಸಾಹುಕಾರರ ಮನೆಗೂ ಹಂಗೆ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ ತಾನೇ ನಿಮ್ಮಮ್ಮ? ಹೌದು, ಅವಳು ಕಷ್ಟಪಟ್ಟಿದ್ದಾಳೆ ಬಿಡು. ತವ್ರ ಮನೇಲಿದ್ದಾಗಲೂ ಗಂಡನ ಮನೇಲಿದ್ದಾಗಲೂ ತವ್ರ ಮನೇಲಿದ್ದಾಗಲೇ ಸ್ವಲ್ಪ ಜಾಸ್ತಿ ಕಷ್ಟ. ಇವಾಗ ಹೆಂಗೋ ಅತ್ಲಾಗೆ ನಮ್ಮ ಮಾವ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊತಾರೆ. ಮನೆ ಕೆಲಸ, ಅಡುಗೆ ಕೆಲಸ ಅದು ಇದ್ದೇ ಇರುತ್ತೆ ಮಾಮೂಲಿ. ಆದರೆ ಕೂಲಿ ಕೆಲಸಕ್ಕೆ ಹೋಗೋಂಥದ್ದು ಏನೂ ಇಲ್ಲ, ತಾಪತ್ರಯ ಬಿಸಿಲಲ್ಲಿ ಕೆಲಸ ಮಾಡೋವಂಥದ್ದು ಏನೂ ಇಲ್ಲ, ಆರಾಮಾಗಿದ್ದಾಳೆ. ಆದ್ರೆ ಇವಾಗ ನಿಮ್ಮ ಮಾವ ಇದಾರಲ್ಲ, ಮದ್ವಿಗೂ ಮುಂಚೆ ನಿಮ್ಮ ಮಾವ ಇಷ್ಟು ಒಳ್ಳೆಯವರಾಗಿರ್ಲಿಲ್ವಂತೆ. ಅಂದ್ರೆ ಏನ್ ಹೇಳ್ತಿದ್ಯಾ ಪುಷ್ಪ? ನಿನಗೇನು ಗೊತ್ತು? ಹೌದು ರೀ, ನನಗೆ ಯಾರೋ ಹೇಳಿದ್ರು ಹಿಂಗೇನೆ ಮಾತಾಡ್ಬೇಕಾದ್ರೆ. ಅದು ನಿಮ್ಮ ಮಾವ ಒಳ್ಳೆಯವರಾಗಿರ್ಲಿಲ್ವಂತೆ ಮದ್ವಿಗೂ ಮುಂಚೆ. ತುಂಬಾ ಒಂಥರ ಇವ್ರು ಮಾಡ್ತಾರಲ್ಲ ಕಾಳಮ್ಮರು, ಆಮೇಲೆ ಸಾಹುಕಾರರು ಎಲ್ಲನ ದುಡ್ಡಿನ ಅಹಂಕಾರದಿಂದನ ಬಡವನ್ನೆಲ್ಲ ಕೀಳಾಕಾಣ್ತಾರಲ್ಲ, ಆ ತರ ಇದ್ದಂತೆ ನಿಮ್ಮ ಮಾವನು. ಮದ್ವೆ ಆದ್ಮೇಲೆ ಬದಲಾಗಿರೋದಷ್ಟೇ. ಹೌದಾ? ನಿನ್ಗೆ ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಯಾರೋ ಹೇಳಿದ್ರು ಬಿಡಿ, ಹಿಂಗೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಮಾತು ಬಂತು, ಯಾರೋ ಹೇಳಿದ್ರು ಅಷ್ಟೇನೆ. ಅದು ನಿಮ್ಮ ಅಕ್ಕನೇನು ಸಾಹುಕಾರರು ಮತ್ತೆ ಕಾಳಮ್ಮರು ಎಲ್ಲರೂ ಒಪ್ಪಿ ಮದ್ವೆ ಮಾಡ್ಕೊಂಡು ಹೋಗಿರೋದಲ್ವಂತೆ. ಮತ್ತೆ ಇನ್ಯಾರು ಒಪ್ಪಿ ಮದುವೆ ಮಾಡ್ಕೊಂಡು ಹೋದ್ರಂತೆ? ನಮ್ಮ ಮಾವನೇ ಇಷ್ಟಪಟ್ಟು ಮದುವೆ ಆಗಿರೋದು ಅಂತ ಹೇಳ್ತಾ ಇದ್ಯಾ? ಮಾವ ಇಷ್ಟಪಟ್ಟು ಮದ್ವೆ ಆಗಿರೋದಲ್ಲ, ಕಷ್ಟಪಟ್ಟು ಮದ್ವೆ ಆಗಿರೋದು ನಿಮ್ಮ ಅಕ್ಕನ್ನ. ಬಲವಂತ ದಿನ ಮದ್ವೆ ಮಾಡಿದ್ದಾರೆ ಈ ಊರಿನ ಜನಗಳು ಎಲ್ಲರೂ ಸೇರ್ಕೊಂಡು, ಅಷ್ಟೇನೆ. ಮದ್ವಿಗೂ ಮುಂಚೆಲೆ ನಿಮ್ಮ ಅಕ್ಕ ಸಾಹುಕಾರರು ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗಾರಂತೆ ನಿಮ್ಮ ಅಮ್ಮನ ಜೊತೆ. ಅವಾಗ ಅವ್ರ ಇದಾರಲ್ಲ ನಿಮ್ಮ ಮಾವ ರಾಜಣ್ಣ, ಅವರು ನಿಮ್ಮ ಅಕ್ಕನ ಮೇಲೆ ಕಣ್ಣು ಹಾಕಿದ್ರಂತೆ. ಪುಷ್ಪ, ಏನ್ ಹೇಳ್ತಾ ಇದ್ಯಾ? ಏನ್ ಈಗ ಏನ್ ಹೇಳಕ್ ಬರ್ತಾ ಇದ್ಯಾ ಅಂತ? ಅಯ್ಯೋ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆಯಿಂದ ಕೇಳಿ.
ಇಲ್ಲಾಂದ್ರೆ ಬಿಡಿ. ನನಗೇನು ಏನೋ ನಿಮ್ಗೂ ಗೊತ್ತಿಲ್ಲ ಅಲ್ವಾ, ನನಗೂ ಗೊತ್ತಿರ್ಲಿಲ್ಲ, ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಅಷ್ಟೇನೆ. ಹಾ, ಬೇಕು ಅಂದ್ರೆ ನಿಮ್ಮ ಅಮ್ಮಯನ್ನೇ ಕೇಳ್ರಿ. ಏನು ಕೇಳೋದು? ಏನು ಹೆಂಗಾಯ್ತು ಮದ್ವೆ ಈಗ? ಅವರು ನಿಮ್ಮ ಅಕ್ಕನ್ನ ಲವ್ ಮಾಡೋ ಥರ ನಾಟಕ ಮಾಡಿ ಮದ್ವೆಗೂ ಮುಂಚೆನೇ ಅದು ನೀವು ಸಿಟ್ ಮಾಡ್ಕೋಬೇಡಿ. ಇರೋ ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆಮೇಲೆ ನೀವು ನನ್ನ ಮೇಲೆ ಸಿಟ್ ಮಾಡ್ಕೋಬೇಡಿ. ಬೇಕು ಅಂದ್ರೆ ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ಯಾರನ್ನಾದ್ರೂ ಕೇಳ್ರಿ. ಮದ್ವೆಗೂ ಮುಂಚೆಲೇನೆ ನಿಮ್ಮ ಮಾವ ನಿಮ್ಮ ಅಕ್ಕನ್ನ ಬಸ್ರಿ ಮಾಡಿದ್ನಂತೆ. ಏನ್ ಮಾತಾಡ್ತಾ ಇದ್ಯಾ? ನಾಚಿಕೆ ಆಗಲ್ವಾ ಹಿಂಗ್ ಮಾತಾಡಕ್ಕೆ? ನಮ್ಮ ಅಕ್ಕನ ನಡ್ತೆಗೆಟ್ಟಳು ಅಂತ ಹೇಳ್ತಾ ಇದ್ಯಾ ನೀನು? ನನಗೆ ನಾನು ಹಂಗಲ್ಲ ಕಣ್ರಿ ಹೇಳಿದ್ದು. ನಿಮ್ಮ ಮಾವ ಲವ್ ಮಾಡೋ ಥರ ನಾಟಕ ಮಾಡಿ ಹಿಂಗ್ ಮಾಡಿದ್ರು ಅಂತ ಹೇಳಿದ್ದು. ಆಮೇಲೆ ಎಲ್ಲರೂ ಸೇರಿ ಮದುವೆ ಮಾಡಿರೋದು. ನಿಮ್ಮ ಮಾವ ಮದುವೆಗೆ ಒಪ್ಪಿರ್ಲಿಲ್ವಂತೆ. ಈ ಊರಿನ ಹೆಂಗಸರು ಎಲ್ಲರೂ ಸೇರಿ ಮದುವೆ ಮಾಡಿರೋದಂತೆ, ಪಂಚಾಯತಿ ಕಲೆ ಹಾಕಿ. ಆ ಥರ ಮದುವೆ ಆಗಿರೋದು ನಿಮ್ಮ ಅಕ್ಕೊಂದು. ಸಾವುಕಾರರ ಮನೆಗೆ ಹೆಂಗ್ ಸೊಸೆ ಆದ್ಲು ಅಂತ ನಾ ಕೇಳಿದ್ರಲ್ವಾ, ಅದಕ್ಕೆ ಹೇಳಿದೆ. ನನಗೆ ಗೊತ್ತಿರೋದ ನಾನು. ನೀವು ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದ್ದೀರಾ? ಇರೋ ಸತ್ಯ ಹೇಳಿದ್ರೆ. ಅದೇ ಸತ್ಯ? ಯಾವ ಸತ್ಯ? ನೀನೇನ್ ಕಣ್ಣಾರೆ ನೋಡಿದ್ದ? ಈ ಊರಾಗೆ ಹೆಂಗಸರು ಸರಿ ಇಲ್ಲ, ಏನೇನೋನು ಬೊಗಳುತ್ತಿರ್ತಾರೆ ಜಗಳ ತಂದಿಕ್ಕಕ್ಕೆ. ಅವ್ರ ಮಾತೆಲ್ಲ ಕೇಳ್ಬಿಟ್ಟು ನೀನು ಅದೇ ನಿಜ ಅನ್ಕೊಂಡು ನನ್ನ ಹತ್ರ ಹೇಳಕ್ ಬಂದಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ ಹೇಳಕ್ಕೆ? ಹಿಂಗೇನಾದ್ರೂ ಇನ್ನೊಂದ್ಸಲ ಏನಾನ ಮಾತಾಡದೆ ಏನೂ ಇಲ್ಲ, ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಹುಷಾರು. ಏನ್ ಮಾತಾಡ್ತಾ ಇದ್ದೆ ನೀನು ಒಂದು ಹೆಣ್ಣಾಗಿ? ನಮ್ಮ ಅಕ್ಕನ ಬಗ್ಗೆ ಹಂಗೆಲ್ಲ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಯಾಕೋ ಮದೇಶ ಏನಾಯ್ತು? ಯಾಕೋ ಅವಳ ಮೇಲೆ ಹಂಗ್ ರೇಗಾಡ್ತಾ ಇದ್ಯಾ? ಏನ್ ಮಾಡಿದ್ಲ ಅವಳು? ನೋಡಿ ಅತ್ತೆ, ಏನೋ ನಾನು ನನಗೆ ತಿಳಿದಿದ್ದ ಮಟ್ಟಕ್ಕೆ ತಿಳಿದಿದ್ದ ನಾನು ಹೇಳಿದ್ರೆ ಇವರು ನನ್ನೇನೆ ಕಪಾಳಕ್ಕೆ ಬರುತ್ತಾ ಇದಾರೆ, ನನ್ನೇ ಹೊಡಿತಾ ಇದಾರೆ. ನೀವೇ ಹೇಳಿ ಅತ್ತೆ. ರೀ ಕೇಳ್ರಿ ನಿಮ್ಮ ಅಮ್ಮನ್ನೇನೆ. ನಾನು ಹೇಳಿದ್ದು ನಿಜಾನೋ ಸುಳ್ಳು ಅಂತ ಗೊತ್ತಾಗುತ್ತೆ ನಿಮ್ಗೆ ಅವಾಗ. ಏನು ಅದು? ಏನ್ ನಿಜ ಸುಳ್ಳು? ಏನು ಮದೇಶ? ಯಾಕೋ ಅಮ್ಮ? ಅದು ಅಕ್ಕ ಸಾವುಕಾರ ಮನೆ ಸೊಸೆ ಹೆಂಗಾದ್ಲು? ಅವರೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋದ್ರಾ ಅಥವಾ ಇದು ಬಲವಂತಕ್ಕೆ ಆಗಿರೋ ಮದ್ವೆನಾ? ಈ ವಿಷಯ ಈಗ ಯಾಕೆ ಬಂತು? ಇವಳಿಗೆ ಯಾರು ಹೇಳಿರೋ ಈ ವಿಷಯನ? ನಮ್ಮೂರಿನ ಹೆಂಗಸರು ಸುಮ್ಮನಿರೋದಿಲ್ಲ ಕಣಪ್ಪ. ಏನೇನೋ ಹೇಳಿ ತಲೆ ಕೆಡಿಸ್ತಾರೆ. ಸಂಸಾರದಾಗೆ ಉಳಿ ಹಿಂಡಕ್ಕೆ ನೋಡ್ತಾರೆ. ಗಂಡ ಹೆಂಡತಿ ಮಧ್ಯದಾಗೆ ಜಗಳ ತಂದಿಕ್ತಾರೆ. ಆಗೋಗಿರೋ ವಿಷಯನೆಲ್ಲ ಕೆದಕಿ ಯಾವಳು ಹೇಳಿಳು ಏನು ಸುಡ್ಗಾಡು ಯಾವಳು ಅಂತ ಗೊತ್ತಾಗ್ಬೇಕು. ಅವಳೇನು ಇಲ್ಲ. ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ ನಿನ್ನೆ ಕೇಳ್ತಾ ಇರೋದು, ಹೆಂಗಾಯ್ತಮ್ಮ ಮದುವೆ? ಹೆಂಗ್ ಸಾವುಕಾರರ ಮನೆ ಸೊಸೆ ಆದ್ಲು? ಬಡವ್ರ ಮನೆಗೆ ಹೆಂಗ್ ಹೆಣ್ಣು ಮದುವೆ ಮಾಡ್ಕೊಂಡು ಹೋದ್ರು ಅವ್ರು ಸಾವುಕಾರರು? ಅಯ್ಯೋ ಈಗ ಯಾಕಪ್ಪ ಅದೆಲ್ಲನ? ಈಗ ಮದುವೆ ಆಗಿ ಆಲೇನೆ ಒಂದು 5-6 ವರ್ಷದ ಮೇಲಾಯ್ತು. ಈಗ ಅದನ್ನ ತಿಳ್ಕೊಂಡು ನಿನಗೇನಾಗ್ಬೇಕಾಗೈತೆ ಹೇಳು? ಯಾಕೋ ಈಗ ನಿಮ್ಮಿಬ್ಬರ ಮಧ್ಯೆ ಈ ವಿಷಯ ಯಾಕೋ ಬಂತು? ಹೇಳಮ್ಮ ಹೆಂಗಾಯ್ತು ಮದುವೆ? ಅಕ್ಕ ಅದು ನನ್ನ ಬಾಯಿಗೆ ಹೇಳಕ್ಕೇನೆ ನನಗೆ ಅಸಹ್ಯ ಆಗುತ್ತೆ. ಮದುವೆಗೂ ಮುಂಚೆಲೆ ಅಕ್ಕ ಬಸ್ರಿ ಆಗ್ಬಿಟ್ಟು ಮಾವ ಬಸ್ರಿ ಮಾಡಿದ್ದಂತೆ. ಆಮೇಲೆ ಎಲ್ಲರೂ ಊರಿನ ಜನಗಳೆಲ್ಲ ಪಂಚಾಯತಿ ಕಲೆ ಹಾಕಿ ಮದುವೆ ಮಾಡ್ಕೊಂಡು ಹೋಗಿದ್ದಂತೆ ಅಕ್ಕನ್ನ. ನಿಜಾನ ಇದು? ಹೇಳಿ ಅತ್ತೆ, ನಿಜಾನ ಸುಳ್ಳು? ನನಗೂ ಹಿಂಗೆ ಯಾರೋ ಹೇಳಿದ್ರು. ಅದೇ ವಿಷಯನ ಇವ್ರ ಹತ್ರ ಬಂದು ಹೇಳಿದ್ರೆ ಇವರು ನನ್ನ ಕೆನ್ನೆ ಹೊಡೆದ್ಬಿಟ್ರು. ಹೇಳಿ ನೀವಾದ್ರೂ ನಿಜಾನ? ಅದೇ ನಿಜ ತಾನೇ? ಹೇಳಮ್ಮ, ಯಾಕಮ್ಮ ಸುಮ್ಮನೆ ಇದೀಯಾ? ಹೇಳು. ಅದು ಹೌದು ಕಣ ಮದೇಶ, ನೀನು ಕೇಳಿರೋದೆಲ್ಲ ಸತ್ಯನೇ. ನಿಮ್ಮ ಮಾವ ಮುಂಚೆ ಹಿಂಗಿರ್ಲಿಲ್ಲ. ನಾವು ಅವ್ರ ಹೊಲ್ದಕ್ಕೆ ಕೂಲಿ ಹೋಗ್ಬೇಕಾದ್ರೆ ನಿಮ್ಮ ಅಕ್ಕನ್ನ ಮರಳು ಮಾಡಿ ಏನೇನೋ ತಲೆ ಕೆಡಿಸಿ ನೀನು ಮದುವೆ ಆಗ್ತೀನಿ ಅಂತ ನಂಬಿಸಿ ಈ ಥರ ಎಲ್ಲ ಆಗೋಗಿತ್ತು. ಮದುವೆಗೂ ಮುಂಚೆನೇ ಬಸ್ರಿ ಅನ್ನೋದು ಗೊತ್ತಾಗಿ ನಾವು ಕಾರಣ ಯಾರು ಅಂತ ತಿಳ್ಕೊಂಡು ಪಂಚಾಯತಿ ಕಲೆ ಹಾಕಿ ಆಮೇಲೆ ಹೆಂಗೋ ಬಲವಂತಕ್ಕೆ ನಿಮ್ಮ ಮಾವ ನಿಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋದ. ಹೆಂಗೋ ಆಮೇಲೆ ಮದುವೆ ಆಗಿ 1 ವರ್ಷ 6 ತಿಂಗಳು ವರ್ಷಕ್ಕೆ ನಿಮ್ಮ ಮಾವ ಬದಲಾಗ್ಬಿಟ್ಟ. ನಮ್ಮಲ್ಲಿ ಬದಲಾಯಿಸಿ ಈಗ ನೋಡು ಎಷ್ಟು ಒಳ್ಳೆಯವರಾಗಿದ್ದಾರೆ. ಚೆನ್ನಾಗಿ ನೋಡ್ಕೊಂತಾರೆ. ಈಗ ಬಿಡು, ಈಗ ಆಗೋಗಿರೋ ಅಂತ ಕಹಿ ಘಟನೆ ಯಾಕೆ ನೆನೆಸ್ಕೊಂತೀಯ? ಈಗ ಚೆನ್ನಾಗಿದ್ದಾರೆ ತಾನೇ? ಹೌದಾ? ಹಂಗೆಲ್ಲ ಆಯ್ತಾ? ಅಯ್ಯೋ ನನಗೆ ಗೊತ್ತೇ ಇಲ್ವಲ್ಲಮ್ಮ ಈ ವಿಷಯ. ಯಾಕೆ ಗೊತ್ತಾಗ್ಬೇಕು ಬಿಡು. ಕೆಟ್ಟದ್ದ ನೆನೆಸ್ಕೊಳಕ್ ಹೋಗ್ಬಾರ್ದು, ಒಳ್ಳೇದ್ ನೆನೆಸ್ಕೋಬೇಕು ಯಾವತ್ತೂ. ಕೆಟ್ಟದ್ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡು ಜಗಳ ಮಾಡ್ಕೊಂಬದ್ಕಿನ್ನ ಏನು ಒಳ್ಳೇದಾಗೈತೆ ಅದನ್ನ ನೆನೆಸ್ಕೊಂಡು ಸಂತೋಷ ಪಡ್ಬೇಕು. ಆದ್ರೂ ನೀವು ನನ್ನ ಹತ್ರನೇ ಈ ವಿಷಯನ ಮುಚ್ಚಿಟ್ಬಿಟ್ರಲ್ಲ. ಆಯ್ತು ಬಿಡು. ಅಯ್ಯೋ ಅಂತ ಅದನ್ನ ಏನು ಅಂತ ಸಂದರ್ಭ ಬರ್ಲಿಲ್ಲ. ಈಗ ಯಾಕೀಗ? ಪುಷ್ಪ, ನಿನಗೆ ಯಾರು ಹೇಳಿದ್ದು ಈ ವಿಷಯನ? ಯಾವಳು ಹೇಳಿದ್ಲು? ಜಗಳ ತಂದಿಕ್ಕಕ್ಕೆ ಏನೇನೋ ಚುಚ್ತಾರೆ. ನಮ್ಮೂರಿನ ಹೆಂಗಸರು ಸರಿ ಇಲ್ಲ. ಯಾವಳು ಹೇಳ್ದೋಳು? ಯಾರೋ ಹಿಂಗೆ ಯಾರೋ ಹೇಳಿದ್ರು. ಅದು ಬಿಡಿಯತ್ತೆ, ಯಾರೋ ಹೇಳಿದ್ರು ಒಟ್ಟಿನಲ್ಲಿ. ನನಗೂ ಗೊತ್ತಿರಲಿಲ್ಲ. ಅದನ್ನೇ ನಾನು ಹಿಂಗೆ ನಾನು ನಡೆದಿರೋ ನಿಮ್ಮ ಅಕ್ಕನ ಮದುವೆ ಅಂತ ಕೇಳಿದೆ ಅಷ್ಟೇನೆ. ಅದಕ್ಕೆ ಇವರು ನನ್ನೇನೆ ಕಪಾಳಕ್ಕೆ ಬಾರಿಸ್ಬಿಟ್ರು ನೋಡಿ. ಮತ್ತೆ ನೀನು ಅವ್ರು ಯಾರು ಅವಳೆ ಹೇಳಿದ್ಲಲ್ಲ, ಅವ್ರಿಗೆ ಕೆನ್ನೆಗೆ ಬಾರಿಸ್ಬೇಕಾಗಿತ್ತು. ಇಲ್ಲಿ ಬಂದು ಇವನ ಹತ್ರ ಹೇಳೋ ಅಂಥದ್ದು ಅವಶ್ಯಕತೆ ಏನಿತ್ತು? ಹೇಳು.
ನೀವು ಮಾತಿಗೂ ನಮ್ಮಲ್ಲಿ ನೋಡ್ಕೊಳ್ತ್ಕೋಬೇಕು ಅಂತ ಹೇಳ್ತಿದ್ರಲ್ವಾ ನೋಡಿ, ನಿಮ್ಮ ಮಗಳು ಏನು ತಪ್ಪೇ ಮಾಡಿಲ್ಲ ಅಮ್ಮಂಗೆ ಹೇಳ್ತಿದ್ರಲ್ವಾ, ಇಷ್ಟು ದೊಡ್ಡ ತಪ್ಪು ಮಾಡಿದಾಳೆ ನಿಮ್ಮ ಮಗಳು. ಅದಕ್ಕೆ ನಾನು ಹೇಳ್ದೆ, ಮುಚ್ಚು ಬಾಯಿ, ನನ್ನ ಮಗಳು ತಪ್ಪು ಮಾಡಿಲ್ಲ. ಅದೇ ಏನ್ ಮಾಡೋದು, ಅವಳಿಗಿನ್ನ ಅವಾಗ ಸಣ್ಣ ವಯಸ್ಸು, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿಲ್ದೇನೆ ಮೋಸ ಹೋಗಿದ್ಲು ಅಷ್ಟೇನೆ. ಅಷ್ಟು ಬಿಟ್ರೆ ಅವಳೆಂದೂ ಗೊತ್ತಿದ್ದು ತಪ್ಪು ಮಾಡ್ದವಳಲ್ಲ. ಯಾವಳೆ ಹೇಳ್ದವಳು ಈಗ ಹೇಳಿದ್ರೆ ಸರಿ? ಯಾವಳೆ ನಿಮ್ಗೆ ಈ ವಿಷಯ ಹೇಳ್ದವಳು? ಹೇಳು, ಹೇಳ್ತೀಯೋ ಏನ್ ಮನೆ ಬಿಟ್ಟು ಓಡಿಸ್ಲು? ಯಾವಳೆ ಹೇಳ್ದವಳು? ಅದು ನೀವು ಅವ್ರ ಹತ್ರ ಹೋಗಿ ಜಗಳ ಮಾಡಬೇಡಿ ಯಾರು ಅಂತ ತಿಳ್ಕೊಂಡು, ಆಮೇಲೆ ಸುಮ್ಮನೆ ಯಾಕೆ ಇಲ್ದೇ ಇರೋದು ಜಗಳ ಮಾಡೋದು. ಆಯ್ತು ಹೇಳು, ನಾನೇನು ಯಾರನ್ನೂ ಹೋಗಿ ಕೇಳಲ್ಲ. ಯಾರು ಹೇಳಿದ್ದು? ಅದು ಅದೇ ಆ ಸಾಕಮ್ಮ ಇಲ್ವೇ, ಅವತ್ತು ಸೌದಿ ತರೋಗು ಅಂತ ಕಳಿಸ್ತಲ್ಲ, ಅವತ್ತು ಆ ಸಾಕಕ್ಕಯ್ಯ ನನ್ನ ಜೊತೆ ಬಂತು. ಅವತ್ತು ಅವ ಅಕ್ಕಯ್ಯ ನನ್ನ ಹತ್ರ ಎಲ್ಲ ಹೇಳ್ತು, ಮಲ್ಲಿ ಹೆಂಗ್ ಮದ್ವೆ ಆದ್ಲು, ಸಾವುಕಾರ ಮನೆ ಸೊಸೆ ಹೆಂಗಾದ್ಲು ಅಂತ ಆ ಅಕ್ಕಯ್ಯನೇ ಹೇಳಿದ್ದು. ಅದಕ್ಕೆ ನಾನು ಇವ್ರಿಗೆ ಗೊತ್ತಿಲ್ಲಲ್ಲ ಆ ವಿಷಯ, ಗೊತ್ತಿಲ್ವ ಅಂತ ತಿಳ್ಕೊಂಬನ ಅಂತ ಕೇಳಿದೆ ಅಷ್ಟೇನೆ, ಏನಿಲ್ಲ. ಲೇ ಸಾಕಿ, ನಿಂದ ಇದು ಕೈವಾಡ, ನೀರು ಮಾಡ್ತೀನಿ ಸರಿಯಾಗಿ. ನಿನಗೆ ಇಂಥ ಆಗೋಗಿರೋ ವಿಷಯನ ಹೇಳಿ ಮನೆಯಾಗೆ ಜಗಳ ತಂದಿತ್ತೇನೆ, ಗಂಡ ಹೆಂಡತಿ ಅತ್ತೆ ಸೊಸೆಗೂ ಮನೆ ಹಾಳು ಮುಂದೆ. ಹಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಮಾಡ್ತೀನಿ ಇರೋ ನಿನಗೆ.